ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂದು ಕುಂಭ ರಾಶಿ 2025 ಭವಿಷ್ಯ, ಸಂಪೂರ್ಣ ಫಲಿತಾಂಶ, ಸಮಸ್ಯೆಗಳು ಮತ್ತು ಪರಿಹಾರಗಳು. ಕುಂಭ ರಾಶಿಯವರು 2025ರಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು. ಈ ವರ್ಷ ಆರ್ಥಿಕ, ಉದ್ಯೋಗ, ಕುಟುಂಬ, ಆರೋಗ್ಯ ಮತ್ತು ಸಂಬಂಧಗಳ ಕಡೆ ಗಮನ ಹರಿಸುವುದು ಅಗತ್ಯ. ಆರ್ಥಿಕ ಸ್ಥಿತಿ. ಫಲಿತಾಂಶ. ಈ ವರ್ಷ ಹಣದ ಹರಿವಿನಲ್ಲಿ ತಾತ್ಕಾಲಿಕ ತೊಂದರೆಗಳಾದರೂ ದೀರ್ಘಕಾಲದ ಹೂಡಿಕೆ ಲಾಭದಾಯಕವಾಗಬಹುದು. ಸಾಲ ತೀರಿಸಲು ಒತ್ತಡ ಕಂಡುಬರುತ್ತದೆ. ಸಮಸ್ಯೆಗಳು. ಅಗತ್ಯ ಖರ್ಚು ಹೆಚ್ಚಾಗಬಹುದು. ಸಾಲ ತೀರಿಸಲು ಹೆಚ್ಚಿನ ಸಮಯ ಬೇಕಾಗಬಹುದು. ಹೂಡಿಕೆಯಲ್ಲಿ ಮುನ್ಸೂಚನೆ ಇಲ್ಲದೆ ಹಣ ಹಾಕುವುದು ಹಾನಿಕರ. ಪರಿಹಾರ. ಶುಕ್ರವಾರ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಿ. ಗುರುವಾರ ವೃಕ್ಷಾರೋಪಣ ಮಾಡಿ. ಶನಿವಾರ ದರಿದ್ರರಿಗೆ ಆಹಾರ ದಾನ ಮಾಡಿ. ಉದ್ಯೋಗ ಮತ್ತು ವ್ಯವಹಾರ. ಫಲಿತಾಂಶ. ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ತಡವಾಗಿ ಲಭ್ಯವಾಗಬಹುದು. ಸಮಸ್ಯೆಗಳು. ಕೆಲಸದ ಒತ್ತಡ ಜಾಸ್ತಿಯಾಗಬಹುದು. ವೃತ್ತಿಯಲ್ಲಿ ಪರಿವರ್ತನೆ ಅಥವಾ ಸ್ಥಳಾಂತರದ ಸಾಧ್ಯತೆ. ವ್ಯವಹಾರದಲ್ಲಿ ಹಣ ಹೂಡಿದರೆ ಲಾಭ ಸಾಧನೆ ತಡವಾಗಬಹುದು. ಪರಿಹಾರ. ಶನಿವಾರ ಎಣ್ಣೆ ದಾನ ಮಾಡಿ. ಶನಿದೇವರ ಪೂಜೆ ಮಾಡಿ. ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. ಪಿತೃತರ್ಪಣ ಮಾಡಿದರೆ ಉತ್ತಮ ಫಲ ಸಿಗಬಹುದು. ಆರೋಗ್ಯ. ಫಲಿತಾಂಶ. ಶುಭ. ಕುಂಭ ರಾಶಿಯವರು 2025ರಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಮಾನಸಿಕ ಒತ್ತಡ, ಹೊಟ್ಟೆ ಹಾಗೂ ಮೂತ್ರಪಿಂಡ ಸಮಸ್ಯೆಗಳು ಉಂಟಾಗಬಹುದು. ಸಮಸ್ಯೆಗಳು. ಹೃದಯ, ಕಿಡ್ನಿ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು. ಥೈರಾಯ್ಡ್ ಅಥವಾ ಹಾರ್ಮೋನ್ ಸಮಸ್ಯೆಗಳ ಸಾಧ್ಯತೆ. ಆಘಾತಗಳ ಎಚ್ಚರಿಕೆ ಅಗತ್ಯ. ಪರಿಹಾರ. ಸೋಮವಾರ ಶಿವನಿಗೆ ಜಲ ಅಭಿಷೇಕ ಮಾಡಿ. ದಿನವಿಡೀ ನೀರು ಕುಡಿಯಿರಿ. ಆರೋಗ್ಯಕರ ಆಹಾರ ಸೇವಿಸಿ. ರಾಹುಕೇತು ಶಾಂತಿ ಪೂಜೆ ಮಾಡಿಸುವುದು ಲಾಭಕಾರಿ. ಕುಟುಂಬ ಮತ್ತು ದಾಂಪತ್ಯ. ಫಲಿತಾಂಶ. ಕುಟುಂಬದಲ್ಲಿ ಸಣ್ಣ ಸಣ್ಣ ಗೊಂದಲಗಳು ಉಂಟಾಗಬಹುದು. ಒಬ್ಬರಿಗೊಬ್ಬರು ತಾಳ್ಮೆಯಿಂದ ಮಾತಾಡುವುದು ಮುಖ್ಯ. ಸಮಸ್ಯೆಗಳು. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ. ಹಿರಿಯರ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ. ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ತಂತ್ರೋಪಾಯಗಳು. ಪರಿಹಾರ. ಶುಕ್ರವಾರ ಗುರುದೇವರಿಗೆ ಪ್ರಾರ್ಥನೆ ಮಾಡಿ. ದಾಂಪತ್ಯ ಸಂತೋಷಕ್ಕಾಗಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ. ಮಂಗಳವಾರ ದುರ್ಬಲರಿಗೆ ಸೇವೆ ಮಾಡಿ. ನ್ಯಾಯ ಸಂಬಂಧಿತ ಸಮಸ್ಯೆಗಳು. ಫಲಿತಾಂಶ. ಹಳೆಯ ಕಾನೂನು ವ್ಯವಹಾರಗಳು ಮತ್ತು ತಲೆದೋರುವ ಸಾಧ್ಯತೆ ಇದೆ. ಹೊಸ ಕಾನೂನು ವ್ಯಾಜ್ಯಗಳು ಬರದಂತೆ ಎಚ್ಚರಿಕೆ ವಹಿಸಿ. ಸಮಸ್ಯೆಗಳು. ಹಳೆಯ ಕಾನೂನು ಪ್ರಕರಣಗಳು ಮುಂದುವರಿಸಬಹುದು. ದಾಖಲಾದ ಪತ್ರದಲ್ಲಿ ಅನಾಜ ಸಮಸ್ಯೆಗಳು ಎದುರಾಗಬಹುದು. ಪರಿಹಾರ. ಸೋಮವಾರ ಹನುಮಾನ್ ಚಾಲಿಸ್ ಪಠಿಸಿ.
ಭಾನುವಾರ ದಿವ್ಯ ಜ್ಯೋತಿ ಬೆಳಗಿಸಿ ಮಂತ್ರ ಜಪ ಶನಿ ರಾಹು ಮಾಡಿದರೆ ಉತ್ತಮ. ಸಂಚಾರ ಮತ್ತು ಭವಿಷ್ಯದ ಯೋಜನೆಗಳು. ಫಲಿತಾಂಶ: ಈ ವರ್ಷ ಭಾರೀ ಪ್ರವಾಸ ಅಥವಾ ವಿದೇಶ ಪ್ರಯಾಣ ಮಾಡಲು ಹೆಚ್ಚು ಸೂಕ್ತವಲ್ಲ. ಆದ್ದರಿಂದ ಶ್ರೇಷ್ಠ ಯೋಜನೆ ಮಾಡುವುದು ಒಳ್ಳೆಯದು. ಸಮಸ್ಯೆಗಳು: ಪ್ರವಾಸದಲ್ಲಿ ಅಡ್ಡಿಗಳು, ವಿಳಂಬಗಳು ಉಂಟಾಗಬಹುದು. ಅನಿರೀಕ್ಷಿತ ವೆಚ್ಚ ಉಂಟಾಗಬಹುದು. ಪರಿಹಾರ: ಗುರುವಾರ ಪಿಪ್ಪಲ ಮರದ ಬಳಿ ಹತ್ತಿರ ಹೋದಾಗ ನಮಸ್ಕಾರ ಮಾಡಿ. ಶುಕ್ರವಾರ ವೃಕ್ಷಾರೋಪಣ ಮಾಡುವುದು ಲಾಭದಾಯಕ. ಸಂಕ್ಷಿಪ್ತವಾಗಿ 2025 ರಲ್ಲಿ ಕುಂಭ ರಾಶಿಯವರಿಗೆ ಮುಖ್ಯ ಸೂಚನೆಗಳು. ಹಣದ ವಿಷಯದಲ್ಲಿ ಜಾಗೃತರಾಗಿರಿ. ಅನಗತ್ಯ ಖರ್ಚು ಕಡಿಮೆ ಮಾಡಿ. ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಿ. ಮಾಂಸಾಹಾರ ಹಾಗೂ ಒತ್ತಡವನ್ನು ನಿಯಂತ್ರಿಸಿ. ಕೆಲಸದಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ. ಹೊಸ ಕೆಲಸಕ್ಕೆ ತ್ವರಿತ ನಿರ್ಧಾರ ಮಾಡಬೇಡಿ. ದಾಂಪತ್ಯ ಜೀವನದಲ್ಲಿ ಮಾತಿನ ಕೋಪ ತಡೆಯಿರಿ. ಧೈರ್ಯದಿಂದ ನಡೆದುಕೊಳ್ಳಿ. ದಾನ ಧರ್ಮ ಮಾಡುವುದು ಶನಿ ಗುರು ಗ್ರಹಗಳ ಶಾಂತಿಯೊಂದಿಗೆ ಜೀವನದಲ್ಲಿ ಶ್ರೇಯಸ್ಸನ್ನು ತರುತ್ತದೆ. ನಿಮ್ಮ 2025 ವರ್ಷದ ಯಶಸ್ವಿಯಾಗಲಿ. ನಮಸ್ಕಾರ ವೀಕ್ಷಕರೇ, ನಿಮಗೆ ಈ ವಿಷಯ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.